ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ನಮಗೆ y ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಕೊಟ್ಟಿದ್ದಾರೆ. ಇದನ್ನು ನಾವು ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ಮೊದಲೇದಾಗಿ ಇದನ್ನು ಇಗ್ನೋರ್ ಮಾಡಿ. ಯಾವುದನ್ನು? ಇದನ್ನು ಇಗ್ನೋರ್ ಮಾಡಿ. ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್? ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಬಂದು ಕಾಸ್ ಆಫ್ ವಾಟ್ ಎವರ್ ಇಟ್ ಇಸ್. ಮತ್ತು ಇವಾಗ ನಾವು ಇದನ್ನು ಇದ್ರ ಜೊತೆ ಯು ಟು ಮಲ್ಟಿಪ್ಲೈ ವಿತ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಏನು? 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 0. ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ 2x ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಸೊ y ಪ್ರೈಮ್ ಈಸ್ ಈಕ್ವಲ್ ಟು ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಇದೇ ನಿಮ್ಮ ಉತ್ತರ. ಸೊ ಯಾವತ್ತಿದ್ರೂ ಹೊರಗಡೆಯಿಂದ ಡಿರೈವೇಟಿವ್ ತೊಗೊಂಡೋಗಿ. ಸೊ ಹೊರಗಡೆ ಯಾವ ಆಪ್ರೇಷನ್ ಇದೆಯೋ ಅದನ್ನು ಡಿರೈವ್ ಮಾಡಿ ಫಸ್ಟು, ಮತ್ತು ಒಳಗಡೆ ಯಾವುದಿದೆಯೋ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿ. ಸೊ ಇದೇ ರೀತಿಯಲ್ಲಿ ಹಲವಾರು ಕಾಂಪೋಸಿಷನ್ ಇತ್ತು ಅಂತ ಹೇಳಿದ್ರೆ ಒಂದೊಂದು ಹಾಗೇ ನೀವು ಡಿಫ್ರೆನ್ಷಿಯೇಟ್ ತೊಗೊಂಡು ಹೋಗ್ಕೊಂಡು ಈ ರೀತಿಯಲ್ಲಿ ನೀವು ಉತ್ತರ ತೆಗಿಬೋದು.